ಹಾಯ್ ಹಲೋ ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು, ಅವರ ಆಸ್ತಿ ಎಷ್ಟು, ಆ ನಂಬರ್ ಕೇಳಿದ್ರೆ ನಿಜಕ್ಕೂ ತಲೆ ತಿರುಗತ್ತೆ. ಅದರ ಬಗ್ಗೆ ಇನ್ ಡೀಟೇಲ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅನ್ಸ್ಕೊಂಡಿರೋದು ಎಲಾನ್ ಮಸ್ಕ್. ಅವರು ತಮ್ಮ ಒಟ್ಟು ಸಂಪತ್ತಿನಲ್ಲೂ ನಂಬರ್ 1 ಸಿರಿವಂತ ಅಂತ ಅನ್ಸ್ಕೊಂಡಿದ್ದಾರೆ. ಅವರ ಆಸ್ತಿ ಪಾಸ್ತಿ ಎಷ್ಟು ಅಂತ ಕೇಳಿದ್ರೆ ಪಾಕಿಸ್ತಾನ, ಶ್ರೀಲಂಕಾ ಮತ್ತು ನೇಪಾಳದ GDPಯನ್ನು ಒಟ್ಟುಗೂಡಿಸಿದ್ರೂ ಕೂಡ ಅದಕ್ಕಿಂತಲೂ ಎಲಾನ್ ಮಸ್ಕ್ ಅವರ ಆಸ್ತಿ ಮಸ್ತಾಗಿದೆ. ಮಸ್ಕ್ ಅವರ ಒಟ್ಟು ಸಂಪತ್ತೆಷ್ಟು ಗೊತ್ತಾ? $850 ಬಿಲಿಯನ್, ಅಂದರೆ ಸುಮಾರು 77 ಲಕ್ಷ ಕೋಟಿ ರೂಪಾಯಿ. ಅವರ ನಿವ್ವಳ ಮೌಲ್ಯ ಒಂದೇ ದಿನದಲ್ಲಿ $84 ದಶಲಕ್ಷ, ಅಂದರೆ 7 ಲಕ್ಷ ಕೋಟಿ ರೂಪಾಯಿ ದಾಟಿಬಿಟ್ಟಿದೆ. $800 ಬಿಲಿಯನ್ ಮೈಲುಗಲ್ಲು ದಾಟಿದಂತಹ ಸಾಧನೆ ಮಾಡಿದ ವಿಶ್ವದ ಮೊದಲ ವ್ಯಕ್ತಿಯಾಗಿದ್ದಾರೆ ಎಲಾನ್ ಮಸ್ಕ್. ಫೋರ್ಬ್ಸ್ ಪ್ರಕಾರ ಮಸ್ಕ್ ಅವರ ಈ ಆಸ್ತಿ ಇದೆಯಲ್ಲ, ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಆಸ್ತಿ ಹೊಂದಿರುವಂತಹ ಈ ಮನುಷ್ಯ, ಇವರ ಆಸ್ತಿ ಪಾಸ್ತಿ ಇಷ್ಟು ಹೆಚ್ಚಳ ಹೇಗಾಯಿತು ಅಂತ ನೋಡ್ತಾ ಹೋದರೆ, ಅವರ ರಾಕೆಟ್ ತಯಾರಿಕಾ ಕಂಪನಿ ಸ್ಪೇಸ್ ಎಕ್ಸ್ ಮತ್ತು XAI ಎನ್ನುವಂತಹ AI ರಿಲೇಟೆಡ್ ನ್ಯೂ ವೆಂಚರ್ ಏನಿದೆ, ಅವೆರಡೂ ಕೂಡ ವಿಲೀನಗೊಂಡವು. ಅದರಿಂದಾಗಿ ಅವರ ಸಂಪತ್ತು ಇಷ್ಟು ಹೆಚ್ಚಳ ಆಗಿದೆ. ರಾತ್ರೋರಾತ್ರಿ $84 ಕೋಟಿ ಹೆಚ್ಚಾಗಿರುವಂಥದ್ದು. ಫೋರ್ಬ್ಸ್ 2026 ಬಿಲಿಯನರ್ಸ್ ಸೂಚ್ಯಂಕದ ಪ್ರಕಾರ ಮಸ್ಕ್ ಅವರ ಆಸ್ತಿ ಭಾರತದ ಟಾಪ್ 40 ಶ್ರೀಮಂತರ ಒಟ್ಟು ಸಂಪತ್ತಿಗಿಂತ ಹೆಚ್ಚು. ಮಸ್ಕ್ ಮತ್ತು ವಿಶ್ವದ 2ನೇ ಶ್ರೀಮಂತ ವ್ಯಕ್ತಿ ನಡುವಿನ ಅಂತರ ಎಷ್ಟಿದೆ ಗೊತ್ತಾ? ಭಾರಿ ಗಮನಾರ್ಹವಾಗಿ ಹೆಚ್ಚಾಗ್ಬಿಟ್ಟಿದೆ. ಯಾಕಂದರೆ ಗೂಗಲ್ ಸಹ ಸಂಸ್ಥಾಪಕ ಲ್ಯಾರಿ ಪೇಜ್ ಏನಿದ್ದಾರೆ, ಅವರು 2ನೇ ಸ್ಥಾನದಲ್ಲಿ ನಿಲ್ತಾರೆ. ಅವರ ಆಸ್ತಿ $281 ಶತಕೋಟಿ, ಅಂದರೆ $24.5 ಲಕ್ಷ ಕೋಟಿ ನಿವ್ವಳ ಮೌಲ್ಯದೊಂದಿಗೆ 2ನೇ ಸ್ಥಾನದಲ್ಲಿದ್ದಾರೆ. ಟೆಸ್ಲಾದಿಂದ ರೋಬೋಟ್ಗಳತ್ತ ಗಮನ ಹರಿಸಿ ಟೆಸ್ಲಾ ಕಂಪನಿಯ ತನ್ನ ಹಳೆಯ ಮಾಡೆಲ್ಗಳಾದಂತಹ ಮಾಡೆಲ್ ಎಸ್, ಮಾಡೆಲ್ ಎಕ್ಸ್ ಉತ್ಪಾದನೆಯನ್ನು ಕಡಿಮೆ ಮಾಡಿ ಆಪ್ಟಿಮಸ್ ಎಂಬ ಹ್ಯೂಮನಾಯ್ಡ್ ರೋಬೋಟ್ಗಳ ತಯಾರಿಕೆಗೆ ಹೆಚ್ಚು ಒತ್ತು ಕೊಟ್ಟು ತಮ್ಮ ಆಸ್ತಿಯನ್ನೂ ಕೂಡ ಹೆಚ್ಚಳ ಮಾಡ್ತಾ ಬಂದರು ಎಲಾನ್ ಮಸ್ಕ್. ಅವರ ಮುಂದಿನ ಗುರಿ ಗಮನಿಸ್ತಾ ಹೋದಾಗ 2026ರ ಅಂತ್ಯದ ವೇಳೆಗೆ ಆ ರೋಬೋಟ್ಗಳ ಭಾರೀ ಪ್ರಮಾಣದ ಉತ್ಪಾದನೆ ಆರಂಭ ಆಗುವಂತಹ ನಿರೀಕ್ಷೆ ಇದೆ. ಅವರ ಆಸ್ತಿಯೂ ಕೂಡ ಮತ್ತಷ್ಟು ಎತ್ತರಕ್ಕೆ ಇರುವಂತಹ ನಿರೀಕ್ಷೆ ಇದೆ. ಸ್ಪೇಸ್ ಎಕ್ಸ್ ಕಂಪನಿ ಬಾಹ್ಯಾಕಾಶದಲ್ಲಿ ಲಕ್ಷಾಂತರ ಉಪಗ್ರಹಗಳನ್ನು ಉಡಾವಣೆ ಮಾಡೋದಕ್ಕೆ ಯೋಚಿಸ್ತಾ ಇದೆ. ಕೇವಲ ಇಂಟರ್ನೆಟ್ ಮಾತ್ರ ಅಲ್ಲ, ಬಾಹ್ಯಾಕಾಶದಲ್ಲಿ ಕಾರ್ಯನಿರ್ವಹಿಸುವಂತಹ AI ಸೂಪರ್ ಕಂಪ್ಯೂಟರ್ಗಳಾಗಿ ಅವು ಕೆಲಸ ಮಾಡಲಿವೆ. ಅವರ ಪ್ರಮುಖ ಗುರಿಗಳನ್ನು ಗಮನಿಸ್ತಾ ಹೋದಾಗ ಸ್ಟಾರ್ಶಿಪ್ V3 ಅತ್ಯಂತ ಶಕ್ತಿಶಾಲಿ ರಾಕೆಟ್ನ ಮುಂದಿನ ಹಂತದ ಪರೀಕ್ಷೆಗೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ನ್ಯೂರಾಲಿಂಕ್ ಬ್ಲೈಂಡ್ ಸೈಟ್, ಕುರುಡುತನವನ್ನು ಗುಣಪಡಿಸೋದಕ್ಕೆ ಮೆದುಳಿನ ಚಿಪ್ನ ಮಾನವ ಪ್ರಯೋಗ, ಅದಕ್ಕೂ ಮುಂದಾಗ್ತಾ ಇದೆ ಅವರ ಕಂಪನಿ. ಇನ್ನು ಸ್ಪೇಸ್ ಎಕ್ಸ್ IPO, ಸ್ಪೇಸ್ ಎಕ್ಸ್ ಕಂಪನಿಯನ್ನು ಷೇರು ಮಾರುಕಟ್ಟೆಗೆ IPO ತರುವಂತಹ ಯೋಜನೆಯನ್ನು ಕೂಡ ಎಲಾನ್ ಮಸ್ಕ್ ಹಾಕ್ಕೊಂಡಿದ್ದಾರೆ. ಅವರ ಈ ಆಸ್ತಿ ಪಾಸ್ತಿ ಅಂತಸ್ತು ಗಮನಿಸ್ತಾ ಹೋದಾಗ ಜಗತ್ತಿನಲ್ಲೇ ಯಾರು ಅವರನ್ನು ಬೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಅಂತರ ಇದೆ. ಇನ್ನು ನಮ್ಮ ಭಾರತದ ಮಟ್ಟಿಗೆ ನಾವು ಆಗಲೇ ಹೇಳಿದ್ವಿ, ನಮ್ಮ ಟಾಪ್ 40 ಶ್ರೀಮಂತರ ಆಸ್ತಿಯನ್ನು ಒಗ್ಗೂಡಿಸಿದ್ರು ಕೂಡ ಅವರದ್ದಾಗಲ್ಲ ಅಂತ. ಮುಖೇಶ್ ಅಂಬಾನಿ ಅವರು ನಮ್ಮ ಭಾರತದ ಶ್ರೀಮಂತ ವ್ಯಕ್ತಿ. ಅವರ ಆಸ್ತಿ $103 ಬಿಲಿಯನ್, ಅಂದರೆ 9 ಲಕ್ಷ ಕೋಟಿ ರೂಪಾಯಿ. ಆದರೆ ಮಸ್ಕ್ ಅವರ ಒಟ್ಟು ಸಂಪತ್ತಿದೆಯಲ್ಲ, ಅದು $850 ಬಿಲಿಯನ್, ಸುಮಾರು 77 ಲಕ್ಷ ಕೋಟಿ ರೂಪಾಯಿ. ಅಂತರ ನೋಡಿ ಎಷ್ಟು ಎತ್ತರದಲ್ಲಿದೆ ಅಂತ. ಎಲಾನ್ ಮಸ್ಕ್ ಅವರ ಈ ಆಸ್ತಿ ಅಂತಸ್ತು ಇನ್ನಷ್ಟು ದೊಡ್ಡದಾಗಿ ಬೆಳೆಯುವಂತಹ ಎಲ್ಲ ಸಾಧ್ಯತೆಗಳು ಅವರ ಈಗಿನ ಗುರಿಯನ್ನು ಗಮನಿಸ್ತಾ ಹೋದಾಗ ಕಂಡು ಬರ್ತಾ ಇದೆ. ನಮಸ್ಕಾರ.